ಎಸ್, ಇವತ್ತಿನ ಮೊದಲ ಪ್ರಮುಖ ಸುದ್ದಿ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆಯ ಕುರಿತಾದಂತಹ ಸುದ್ದಿ. ಕದನ ವಿರಾಮ ಘೋಷಣೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ ಕರೆಯಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಸಿಸಿಎಸ್ ಸಭೆ ಇದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಕದನ ವಿರಾಮದ ನಂತರ ಏನೆಲ್ಲ ವಿದ್ಯಮಾನಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಭದ್ರತಾ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಈ ಸಭೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ, ಆಪರೇಷನ್ ಸಿಂಧೂರ, ಅದಾದ ನಂತರ ಕದನ ವಿರಾಮ, ಇನ್ನು ಈಗ ಯಾವ ರೀತಿಯ ಭದ್ರತೆಯನ್ನ ತೆಗೆದುಕೊಳ್ಳಲಾಗಿದೆ, ಇದರ ಜೊತೆಗೆ ಮುಂದಿನ ಕಾರ್ಯತಂತ್ರದ ಬಗ್ಗೆಯೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ನಡೆದ ನಂತರ ಪಾಕಿಸ್ತಾನದಿಂದಾದಂತಹ ದಾಳಿ, ಅದಕ್ಕೆ ಭಾರತ ಕೊಟ್ಟಂತಹ ತಿರುಗೇಟು, ಇದರ ನಡುವೆ ಭಾರತದ ದಾಳಿಗೆ ಹೆದರಿದಂತಹ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿ ಕದನ ವಿರಾಮಕ್ಕೆ ಅಂಗಲಾಚಿತು. ಈಗ ಕದನ ವಿರಾಮ ಘೋಷಣೆಯಾದ ನಂತರ ಆಗ್ತಾ ಇರುವಂತಹ ಮ್ಯಾರಥಾನ್ ಮೀಟಿಂಗ್ಗಳು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಇವತ್ತು ನಡೆಯುವಂತಹ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಏನೆಲ್ಲ ಚರ್ಚೆ ಆಗಬಹುದು ಇವತ್ತಿನ ಸಿಸಿಎಸ್ ಮೀಟಿಂಗ್ ನಲ್ಲಿ? ಮಧು, ಮೀಟಿಂಗ್ ಕುತೂಹಲ ಅನ್ನೋದಕ್ಕಿಂತ ಒಂದು ಪರಾಮರ್ಶೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಇರುವಂಥದ್ದು. ಯಾಕಂತಂದ್ರೆ ಈಗ ತೀರ್ಮಾನಗಳು ಏನಾಗ್ತವೆ ಅನ್ನುವಂಥದ್ದು ಏನು ಇರಲ್ಲ, ಬಟ್ ಪರಾಮರ್ಶೆ ನಡೆಯುತ್ತೆ. ಹೇಗಾಯಿತು ಮತ್ತು ಘಟನೆಯ ಮುಂಚೆ ಮತ್ತು ಘಟನೋತ್ತರ ಎರಡೂ ಕೂಡ ಅಂಶಗಳನ್ನು ಇಟ್ಕೊಂಡು ಒಂದು ಪರಾಮರ್ಶೆ ನಡೆಯುತ್ತೆ ಅನ್ನುವಂಥದ್ದು ಈ ತನಕ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ಯಾಕಂದರೆ ಆಂತರಿಕ ಭದ್ರತಾ ಸಮಿತಿ ಆಗಿರುವ ಕಾರಣಕ್ಕೋಸ್ಕರ, ಸಭೆ ಆಗಿರುವ ಕಾರಣಕ್ಕೋಸ್ಕರ ಇವತ್ತು 11 ಗಂಟೆಗೆ ಪ್ರಧಾನಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಸಭೆ ಆಗಿದ್ದು, ಇದರಲ್ಲಿ ರಕ್ಷಣಾ ಸಚಿವರು ಮತ್ತು ಪ್ರಮುಖ ಅಧಿಕಾರಿಗಳು, ಅಜಿತ್ ದೋವಲ್, ಅದೇ ರೀತಿ ಗೃಹ ಸಚಿವರು, ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಈ ದೇಶದ ಆಂತರಿಕ ಭದ್ರತೆಗೆ ಕುರಿತಾಗಿ ನಡೆಯುವಂತಹ ಚರ್ಚೆಗಳು ಇಲ್ಲಿ ನಡೀತವೆ ಮತ್ತು ಪರಾಮರ್ಶೆ ನಡೆಯುತ್ತೆ. ಈಗಷ್ಟೇ ಸಂಘರ್ಷದ ಸ್ಥಿತಿಯಿಂದ ಭಾರತ ಹೊರಗಡೆ ಬಂದಿರುವಂಥದ್ದು. ಅಂದರೆ ಆ ಪರಿಸ್ಥಿತಿಯಿಂದ ಈಗ ಮುಗಿಸಿಕೊಂಡು ಕದನ ವಿರಾಮ, ಪಾಕಿಸ್ತಾನ್ ಕದನ ವಿರಾಮವನ್ನು ಬೇಡಿಕೊಂಡ ಕಾರಣಕ್ಕೋಸ್ಕರ ನಾವು ಒಪ್ಪಿಕೊಂಡು ಈಗ ಕದನ ವಿರಾಮವನ್ನು ಘೋಷಣೆ ಆಗಿದೆ. ಹಾಗಾಗಿ ಅದರ ನಂತರದ ಬೆಳವಣಿಗೆಗಳು ಬಹಳ ಮುಖ್ಯವಾಗಿರುವಂಥದ್ದು. ಗಡಿಯಲ್ಲಿ ಏನೇನೆಲ್ಲ ಚಟುವಟಿಕೆಗಳು ಈ ತನಕ ಆಯಿತು, ಮುಂದೇನಾಗಬೇಕು, ಇದು ಒಂದು ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ. ಮತ್ತು ಇದಕ್ಕೂ ಅಂದರೆ ಇವತ್ತಿನ ಸಭೆಗೂ ಮುಂಚೆ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಹಿರಿಯ ಉನ್ನತ ಅಧಿಕಾರಿಗಳ ಸಭೆ ನಡೆದಿದೆ ರಕ್ಷಣಾ ಇಲಾಖೆಯ ಜೊತೆಗೆ. ಈ ಸಭೆಯಲ್ಲಿ ಸೇನಾ ಮುಖ್ಯಸ್ಥರುಗಳು ಕೂಡ ಭಾಗಿಯಾಗಿದ್ರು. ಸೊ ಈ ಎಲ್ಲ ಚರ್ಚೆ ಮಾಡಿ, ಅಂದರೆ ಇವರು ಒಂದು ನೋಟ್ ತಯಾರು ಮಾಡಿ ಪರಾಮರ್ಶೆ ಆಗಿದೆ. ಇಲಾಖೆಯಲ್ಲಿ ಏನು ನಡೆದಿದೆ ಫೀಲ್ಡಲ್ಲಿ ಅದೆಲ್ಲವೂ ಕೂಡ ಪರಾಮರ್ಶೆಯಾಗಿ ಒಂದು ವರದಿ ಸಿದ್ಧಗೊಂಡಂತಿದೆ. ಆ ವರದಿ ಕುರಿತಾಗಿ ಇವತ್ತು ಏನು ಆಂತರಿಕ ಭದ್ರತಾ ಸಮಿತಿಯಲ್ಲಿ ಚರ್ಚೆಯಾಗಿ ಅದಕ್ಕೆ ಒಪ್ಪಿಸುವಂಥ ಕೆಲಸ ಆಗುತ್ತೆ. ಅಂದರೆ ಆ ಸಮಿತಿಯಲ್ಲಿ ಇಡೀ ದೇಶದ ವಿದ್ಯಮಾನಗಳು ಜೊತೆಗೆ ನಮ್ಮ ದೇಶಕ್ಕೆ ಏನಾದರೂ ಎದುರಾಗಬಹುದಾ ಕಂಟಕಗಳು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ನಾವು ಏನು ರಿಪ್ಲೈ ಕೊಟ್ಟಿದ್ದೀವಿ ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಜೊತೆಗೆ ಮುಂದೆ ತಂತ್ರಗಾರಿಕೆ ಹೇಗಿರಬೇಕು ಅನ್ನುವಂಥದ್ದು. ಯಾಕಂದರೆ ಈಗ ಈ ಕಪಟ ಸ್ಥಾನವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಘೋಷಣೆ ಆದ ಬಳಿಕ 3 ಗಂಟೆ ಹೊತ್ತಲ್ಲೇ ಪುನಃ ಉಲ್ಟಾ ಹೊಡಿತು. ಸೊ ಹಾಗಾಗಿ ಉಲ್ಟಾ ಹೊಡೆದು ಮತ್ತೆ ಕದನ ವಿರಾಮ ಘೋಷಣೆ ಆಗಿದೆ. ಈಗ ಇದು ಕಂಟಿನ್ಯೂ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ, ನಿನ್ನೆಯಿಂದಲೂ ಕೂಡ ಯಾವುದೇ ಸದ್ದು ಶಬ್ದ ಇವ್ಯಾವೂ ಕೂಡ ಕೇಳಿ ಬರ್ತಾ ಇಲ್ಲ ಕಾಶ್ಮೀರದ ಕಣಿವೆಯಲ್ಲಿ. ಇದನ್ನು ಅಧಿಕೃತವಾಗಿ ಸೇನೆಯ ವಕ್ತಾರರೇ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಇದೇ ಶಾಂತ ಪರಿಸ್ಥಿತಿ ಮುಂದುವರಿಬೇಕಾದ್ರೆ ನಾವೇನೆಲ್ಲ ತಯಾರಿ ಆಗಿರಬೇಕು ಒಂದೊಮ್ಮೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂತಹ ವ್ಯೂಹಾತ್ಮಗಳು ಏನಿದೆ ಆ ತಂತ್ರಗಾರಿಕೆಯ ಕುರಿತಾಗಿ ಚರ್ಚೆ ಆಗುತ್ತೆ.
ಗಡಿಯಲ್ಲಿ ಪ್ರಸ್ತುತ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ. ಆ ಸಭೆಯಲ್ಲಿ ಚರ್ಚೆ ಆಗಿ ಒಂದು ಏನು ತಂತ್ರಗಾರಿಕೆ ಮಾಡಬೇಕು, ನಾವು ಮುಂದೆ ಹೇಗೆ ಕೆಲಸಗಳನ್ನ ಅಥವಾ ಆ ಕಠಿಣ ಕ್ರಮಗಳನ್ನ ಹೇಗೆ ಕೈಗೊಳ್ಳಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಮಧು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.